ಕಲಬುರಗಿಯ ಸಬರ್ಬನ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯೊಂದನ್ನು ಮಾಡಿದ್ದಾರೆ. ಕುಖ್ಯಾತ ಇಬ್ಬರು ಅಂತಾರಾಜ್ಯ ಬೈಕ್ ಕಳ್ಳರನ್ನ ಬಂಧಿಸಿದ್ದಾರೆ. ಮೊಹಮ್ಮದ್ ನಾಸೀರ್, ಮೊಹಮ್ಮದ್ ಆರೀಫ್ ಬಂಧಿತ ಆರೋಪಿಗಳಾಗಿದ್ದಾರೆ. ಕಲಬುರಗಿಯ ಸಬರ್ಬನ್ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದು. ಕುಖ್ಯಾತ ಇಬ್ಬರು ಅಂತಾರಾಜ್ಯ ಬೈಕ್ ಕಳ್ಳರನ್ನ ಮೊಹಮ್ಮದ್ ನಾಸೀರ್, ಮೊಹಮ್ಮದ್ ಆರೀಫ್ನ ಬಂಧಿಸಿದ್ದಾರೆ. 14 ಬೈಕ್ ಅನ್ನ ಅವರಿಂದ ವಶಪಡಿಸಿಕೊಂಡಿದ್ದಾರೆ. ಕಲಬುರಗಿ, ಸೊಲ್ಲಾಪುರ, ಹೈದರಾಬಾದ್ ನಲ್ಲಿ ಕಳ್ತನ ಮಾಡಿರ್ತಾರೆ ಇವರಿಬ್ರು. ಬೈಕ್ ಅದ್ದು ನಂಬರ್ ಪ್ಲೇಟ್ ಬದಲಾವಣೆ ಮಾಡ್ತಾ ಇದ್ರು. ದಾಖಲೆ ಇಲ್ಲದೆ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾ ಇದ್ದಂತಹ ಗ್ಯಾಂಗ್ ಇದು. ಸಬರ್ಬನ್ ಪೊಲೀಸರ ಕಾರ್ಯಕ್ಕೆ ನಗರ ಪೊಲೀಸ್ ಆಯುಕ್ತರು ಶ್ಲಾಘಿಸಿದ್ದಾರೆ. ಅವರ ಕಾರ್ಯವನ್ನ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಇಬ್ಬರನ್ನ ಕುಖ್ಯಾತ ಅಂತಾರಾಜ್ಯ ಬೈಕ್ ಕಳ್ಳರು ಇವರು. 14 ಬೈಕ್ಗಳನ್ನ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು. 14 ಬೈಕ್ ಈಗ ಸಿಕ್ಕಿರುವಂತದ್ದು. ಇದರಿಂದ ಎಷ್ಟು ಈ ರೀತಿ ಮಾಡಿರ್ತಾರೋ ಗೊತ್ತಿಲ್ಲ. ಬೈಕ್ಗಳನ್ನ ಕದಿಯೋದು, ನಂಬರ್ ಪ್ಲೇಟ್ ಚೇಂಜ್ ಮಾಡೋದು, ಕಡಿಮೆ ಬೆಲೆಗೆ ಅದನ್ನ ಮಾರೋದು ಬೈಕ್ಗಳನ್ನ. ಇದು ಇವರು ಮಾಡ್ತಾ ಇದ್ದಂತ ಕೆಲಸ. ಕುಖ್ಯಾತಿಯನ್ನ ಪಡೆದಿದ್ದಂಥವ್ರು. ಎಲ್ಲ ಸ್ಪೆಂಡರ್ ಹಾಕಿದೆ. ದ್ವಿಚಕ್ರ ವಾಹನ ಕಳ್ಳತನ ಮಾಡ್ತಾರೆ ಅಂತ 2 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳಿಬ್ಬರು, ಒಬ್ಬರು ಮೊಹಮ್ಮದ್ ನಾಸೀರ್ ಅಂತ 24 ವರ್ಷ, ಇನ್ನೊಬ್ಬನು ಮೊಹಮ್ಮದ್ ಆರೀಫ್ ಅಂತ 19 ವರ್ಷ. ಇಬ್ಬರು ಇದೇ ಕಲಬುರಗಿ ನಗರದ ರೋಜಾ ಏರಿಯಾದವರಿದ್ದಾರೆ. ಮತ್ತು ಇವರ ಬಂಧನದಿಂದ ಸುಮಾರು 12.5 ಲಕ್ಷಕ್ಕಿಂತ ಹೆಚ್ಚು ಬೆಲೆ ಬಾಳುವ ವಿವಿಧ 14 ದ್ವಿಚಕ್ರ ವಾಹನಗಳು ಏನು ಕಳ್ಳತನ ಆಗಿದ್ದು ಅವುಗಳನ್ನು ರಿಕವರಿ ಮಾಡಿದ್ದಾರೆ. ಈ 14 ದ್ವಿಚಕ್ರ ವಾಹನಗಳು ಏನು ಕಳ್ಳತನ ಮಾಡಿದ್ರು, 14 ದ್ವಿಚಕ್ರ ವಾಹನಗಳು ಏನು ಕಳ್ಳತನ ಮಾಡಿದ್ರು ಅವುಗಳ ಒಂದು ನಾವು ಬ್ರೇಕಪ್ ಅನ್ನು ನೋಡಿದಾಗ ಇವರ ಒಂದು ಏನು ಜಾಲ ಇದೆ, ಆರಂಭದಲ್ಲಿ ಸ್ಥಳೀಯ ಅಪರಾಧ ಮಾಡ್ತಾ ಇದ್ರು ಕಲಬುರಗಿ ನಗರದಲ್ಲಿ, ನಂತರ ಕಲಬುರಗಿ ಜಿಲ್ಲೆಯಲ್ಲಿ ಮಾಡ್ತಾ ಇದ್ರು, ನಂತರ ಅವರು ಅಂತರ್ ಜಿಲ್ಲಾ ಆಯಿತು, ನಂತರ ಈಗ ಅಂತಾರಾಜ್ಯ ಅವರ ನೆಟ್ವರ್ಕನ್ನು ಭೇದಿಸುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ. ಇವರು ಏನು ಕಳ್ಳತನ ಮಾಡಿದ್ರು, ಅವು ಕಳ್ಳತನ ಮಾಡಿರುವ ಪ್ರಕರಣಗಳು ಮತ್ತು ವಶಪಡಿಸಿಕೊಂಡಿರುವ ದ್ವಿಚಕ್ರ ವಾಹನಗಳ ಒಂದು ಅಂಕಿಅಂಶಗಳನ್ನು ನಾವು ವಿಮರ್ಶೆ ಮಾಡಿದಾಗ ಇವರು ಕಲಬುರಗಿ ನಗರದಲ್ಲಿ 3 ಬೈಕ್ ಥೆಫ್ಟ್ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ 2 ಬೈಕ್ ಅಫೆನ್ಸ್ ಮಾಡಿದ್ದಾರೆ. ಅದಲ್ಲದೆ ಪಕ್ಕದ ಬೀದರ್ ಜಿಲ್ಲೆಯಲ್ಲಿ 2 ಬೈಕ್ ಥೆಫ್ಟ್ ಮಾಡಿದ್ದಾರೆ. ಮತ್ತು ನಾನು ಹೇಳಿದೆ ಅಂತಾರಾಜ್ಯ ಅಂತ ಮಹಾರಾಷ್ಟ್ರದ ಸೋಲಾಪುರದಲ್ಲಿನೂ ಕೂಡ ಒಂದು ಅಪರಾಧ ಮಾಡಿದ್ದಾರೆ. ದ್ವಿಚಕ್ರ ವಾಹನ ಕಳ್ಳತನ. ಪೊಲೀಸ್ ಆಯುಕ್ತರು ಮಾಹಿತಿಯನ್ನ ನೀಡ್ತಾರೆ, ಎಲ್ಲೆಲ್ಲಿ ಎಷ್ಟು ಬೈಕ್ಗಳನ್ನ ಇವರು ಹೈಜಾಕ್ ಮಾಡಿದ್ರು ಅಂತ. ದಾಖಲೆ ಇಲ್ಲದೆ ಕಡಿಮೆ ಬೆಲೆಗೆ ಮಾರಾಟ ಮಾಡೋದಕ್ಕೆ ಇಷ್ಟು ಪ್ಲಾನ್ ಮಾಡಿಕೊಂಡು ಕದಿಯೋದು ಬೈಕ್ಗಳನ್ನ, ನಂಬರ್ ಪ್ಲೇಟ್ ಬದಲಾಯಿಸಿ ಕಡಿಮೆ ಬೆಲೆಗೆ ಮಾರುವಂಥದ್ದು, ಯಾವುದೇ ರೀತಿಯಾದಂಥ ದಾಖಲೆಗಳು ಇಲ್ಲದೆ. ಈ ಜಾಲವನ್ನ ಪತ್ತೆ ಹಚ್ಚೋದಕ್ಕೆ ಇಬ್ಬರನ್ನ ಅಂತಾರಾಜ್ಯ ಕಳ್ಳರು, ಇಬ್ಬರನ್ನ ಮೊಹಮ್ಮದ್ ನಾಸೀರ್ ಮತ್ತೆ ಮೊಹಮ್ಮದ್ ಶರೀಫ್ ಇಬ್ಬರನ್ನ ವಶಪಡಿಸಿಕೊಂಡಿರುವಂಥದ್ದು ಪೊಲೀಸರು. ಇನ್ನು ಪೊಲೀಸರ ಈ ಕಾರ್ಯಕ್ಕೆ, ಭರ್ಜರಿ ಕಾರ್ಯಾಚರಣೆಗೆ ಎಲ್ಲೆಡೆ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ ಅಂತ ಹೇಳ್ಬೋದು. ಎಲ್ಲ ಸ್ಪೆಂಡರ್ ಹಾಕಿದೆ. ಎಲ್ಲ ಸ್ಪೆಂಡರ್ ಹಾಕಿದೆ.